ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಇವತ್ತಿನ ಟಾಪಿಕ್ ಹೇರ್ ಕೂಂಬಿಂಗ್. ಅಂದರೆ ಇದು ಆ್ಯಕ್ಚುಲಿ ನನಗೆ ರಿಕ್ವೆಸ್ಟೆಡ್ ವಿಡಿಯೋ. ಅಂದರೆ ಇವತ್ತು ನಾನು ಮಾಡ್ತೀನಿ, ಇವತ್ತು ನಾನು ರಿಕ್ವೆಸ್ಟನ್ನು ಕಂಪ್ಲೀಟ್ ಮಾಡಲೇಬೇಕು ಅಂತ ಮಾಡ್ತಿದ್ದೀನಿ. ಸೊ ಹಾಗಾಗಿ ಹೇರ್ ಕೂಂಬಿಂಗ್ ಯಾವ ರೀತಿ ಮಾಡಬೇಕು ಅಂತ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ಅವರು ಜಸ್ಟು ವಿತೌಟ್ ಆಯಿಲ್ ಹೇರ್ ಕೂಂಬಿಂಗ್ ಮಾಡೋದು ತೋರಿಸಿ ಅಂತ ಹೇಳಿದ್ದು. ಬಟ್ ಕೂಂಬಿಂಗ್ ಯಾವ ರೀತಿ ಮಾಡಬೇಕು, ಕೂಂಬಿಂಗ್ ಮಾಡುವಾಗ ನಾವು ಯಾವ ರೀತಿ ಬಾಚೋದು ಮತ್ತು ಯಾವ ರೀತಿ ನಾವು ಅಂದರೆ ಮೆಥಡ್ ಇರುತ್ತೆ, ಆ ರೀತಿ ನಾವು ಫಾಲೋ ಮಾಡಿದ್ರೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಅಂದರೆ ಯಾವುದೇ ರೀತಿ ಹೇರ್ ಡ್ಯಾಮೇಜ್ ಆಗೋದಿಲ್ಲ. ಮತ್ತು ಅಂದರೆ ಹೇರ್ಸಿಗೆ ಸುಮಾರು ಪ್ರಾಬ್ಲಮ್ಸ್ ಆಗೋದು ಹೇರ್ ಕೂಂಬಿಂಗ್ ಮಾಡೋ ರೀತಿ, ಅದು ಅಂದರೆ ಮೆಥಡ್ಸ್ ನಾನು ಹೇಳಿದ್ನಲ್ಲ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡ್ಕೊಂಬರೋಣ. ಟಾಪಿಕ್ ಹೋಗೋಣ. ಬಟ್ ಟಾಪಿಕ್ ಹೋಗೋಕೆ ಮೊದಲು ಇದೇ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋಸು ನೋಟಿಫಿಕೇಶನ್ ಮೂಲಕ ಬಂದು ನಿಮಗೆ ತಲುಪುತ್ತೆ. ಸೊ ಟಾಪಿಕ್ ಹೋಗೋಣ. ಬಟ್ ದಯವಿಟ್ಟು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನೀವು ಲೈಕ್ ಕೊಟ್ಟರೆ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀವಿ ನಾವು. ಸೊ ಮೋಟಿವೇಟ್ ಆಗಿರುತ್ತೆ. ಓಕೆ, ಟಾಪಿಕ್ ಹೋಗೋಣ. ಆ್ಯಕ್ಚುಲಿ ಹೇರ್ಸ್ ನಾವು ಅಂದರೆ ಬಾಚೋವಾಗ ಅಂದರೆ ಎಷ್ಟು ಸಿಕ್ಕು ಆ ಥರ ಎಲ್ಲ ಹೆಚ್ಚಿರುತ್ತೆ. ಆ ರೀತಿ ಬಾಚೋವಾಗ ಮೊದಲು ಈ ರೀತಿ ವೈಲ್ಡ್ ಕೂಂಬಲ್ಲಿ ನಾವು ಫಸ್ಟ್ ಕ್ಲಿಯರಾಗಿ ನೀಟಾಗಿ ಎಲ್ಲ ಕ್ಲಿಯರ್ ಮಾಡ್ಕೋಬೇಕು ಕೂದಲನ್ನು. ನೆಕ್ಸ್ಟ್ ನೀವು ಯಾವ ರೀತಿ ಕೂಂಬಲ್ಲಿ ನೀವು ಅಂದರೆ ಹೇರ್ ಸ್ಟೈಲ್ಸ್ ಅಥವಾ ಲಾಸ್ಟ್ ಕೂಂಬಲ್ಲಿ ಯಾವ ರೀತಿ ನೀವು ಬಾಚಬೇಕು ಅನ್ನೋದನ್ನು ನೀವು ಚಾಯ್ಸ್ ಮಾಡ್ಕೊಳ್ಳಿ. ಬಟ್ ಮೊದಲೇ ನಾವು ಹೇರ್ಸ್ನ ನಾವು ಈ ರೀತಿ ಕೂಂಬಲ್ಲಿ ನಾವು ಕೂಂಬ್ ಮಾಡ್ತಿದ್ದೀವಿ, ಹೆಚ್ಚು ಸಿಕ್ಕಿದೆ ಅಂದರೆ ತುಂಬ ಗಂಟುಗಳ ಥರ ಇರುತ್ತೆ, ಅದೆಲ್ಲ ಕ್ಲಿಯರ್ ಆಗಬೇಕು ಅಂದರೆ ಈ ರೀತಿ ವೈಲ್ಡ್ ಕೂಂಬಲ್ಲಿ ಫಸ್ಟ್ ನೀವು ಬಾಚಬೇಕು. ಯಾವ ರೀತಿ ಅಂದರೆ ಫಸ್ಟು ಎರಡು ಸೈಡು ಡಿವೈಡ್ ಮಾಡ್ಕೋಬೇಕು. ಈ ರೀತಿ ಡಿವೈಡ್ ಮಾಡಿಕೊಂಡು ಕೆಳಗಡೆ ಇರುತ್ತಲ್ಲ ತುದಿಯಿಂದ ನಾವು ಬಾಚಬೇಕಿರುತ್ತೆ. ಫಸ್ಟು ತುದಿಲಿ ಏನೇ ಇದ್ದಿದ್ರು ಅದನ್ನು ಕ್ಲಿಯರ್ ಮಾಡಿಕೊಂಡು ಈ ರೀತಿ ನೆಕ್ಸ್ಟ್ ನಿಧಾನಕ್ಕೆ ಮೇಲಿಂದ ಆ್ಯಕ್ಚುಲಿ ಕೂಂಬ್ ಮಾಡೋದ್ರಿಂದ ಸ್ಕ್ಯಾಲ್ಫಲ್ಲಿ ಅಂದರೆ ಹೇರ್ಸ್ ರೂಟಿಗೆ ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ಡೈಲಿ ನಾವು 2 ಟೈಮ್ಸ್ ಈ ರೀತಿ ಕೂಂಬ್ ಮಾಡೋದ್ರಿಂದ ಅಂದರೆ ಸ್ಕ್ಯಾಲ್ಫ್ ಮೇಲೆ ಈ ರೀತಿ ಇವುಗಳು ಶಾರ್ಪ್ ಇರುತ್ತಲ್ಲ, ಸ್ವಲ್ಪ ಇವುಗಳು ಎಂತಕ್ಕೆ ಇರುತ್ತೆ ಈ ರೀತಿ ಇರುತ್ತೆ ಅಂದರೆ ಪ್ರೆಷರ್ ಹಾಕಿ ನಾವು ಈ ರೀತಿ ಬಾಚೋದ್ರಿಂದ ಅದು ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಾಗುತ್ತೆ ಹೇರ್ಸ್ಗೆ. ಸೊ ಆಗ ಹೇರ್ಸ್ ಪ್ರಾಬ್ಲಮ್ಸ್ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರೋದಿಲ್ಲ.
ಓಕೆ ಫ್ರೆಂಡ್ಸ್, ಇವತ್ತು ನನ್ನ ಕೂಂಬಿಂಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸಪೋರ್ಟ್ ಮಾಡಿ ಪ್ಲೀಸ್. ಓಕೆ, ಬಾಯ್.